ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಹನುಮಾನ್ ಜಯಂತಿಯನ್ನ ನಗರದ ಚಿತ್ತಾಪುರ ರಸ್ತೆಯ ಸರ್ಕಾರಿ ಪದವಿ ಕಾಲೇಜು ಎದುರಿನ ಆಂಜನೇಯ ದೇವಸ್ಥಾನದಲ್ಲಿ ಹಾಗೂ ಮಾತಾ ಮಾಣಿಕೇಶ್ವರಿ ಕಾಲೋನಿ ದೇವಸ್ಥಾನದಲ್ಲಿ ವಿಶೇಷ ಕಾರ್ಯಕ್ರಮಗಳು ಜರುಗಿದವು. ಕಾರ್ಯಕ್ರಮದ ಅಂಗವಾಗಿ ಬೆಳಿಗ್ಗೆ ಆಂಜನೇಯ ದೇವರಿಗೆ ಪೂಜೆ ಸಲ್ಲಿಸಿ ಸಿಹಿ ವಿತರಿಸಲಾಗಿದೆ. ಇದೇ ಸಂದರ್ಭದಲ್ಲಿ ಗಿರಿನಾಡು ಟ್ಯಾಕ್ಸಿ ಚಾಲಕರ ಸಂಘದ ವತಿಯಿಂದ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುತ್ನಾಳ್ ಅವರು ಆಸ್ಪತ್ರೆಯಿಂದ ಬಿಡುಗಡೆ ಹೊಂದಿ ನಗರಕ್ಕೆ ಆಗಮಿಸಿದ ಹಿನ್ನೆಲೆ ಸನ್ಮಾನಿಸಿ ಗೌರವಿಸಲಾಗಿದೆ. ಈ ಸಂದರ್ಭದಲ್ಲಿ ಟ್ಯಾಕ್ಸಿ ಚಾಲಕರ ಸಂಘದ ಅಧ್ಯಕ್ಷ ಬಸವರಾಜ್ ಇಟಕಿ ಮಾತನಾಡಿ, ಉಮೇಶ್ ಮುದ್ದಾಳ್ ಅವರ ಸಾಮಾಜಿಕ ಹೋರಾಟಗಳಿಂದ ಜನರಿಗೆ ನ್ಯಾಯ ಒದಗಿಸುವ ಕೆಲಸ ಮಾಡ್ತಾ ಇದ್ದು, ಹಠಾತ್ ಅನಾರೋಗ್ಯದ ಕಾರಣ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದು ಗುಣಮುಖರಾಗಿ ಮರಳಿ ನಗರಕ್ಕೆ ಆಗಮಿಸಿದ ಹಿನ್ನೆಲೆ ಸನ್ಮಾನಿಸಿ ಅವರಿಗೆ ಹೆಚ್ಚಿನ ಆಯುರಾರೋಗ್ಯ ದೇವರು ನೀಡಿ ಅಂತ ಪ್ರಾರ್ಥಿಸಲಾಗಿದೆ ಎಂದರು. ಉಮೇಶ್ ಮುದ್ದಾಳ್ ಮಾತನಾಡಿ, ದೇವರ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದದಿಂದ ಎಲ್ಲ ಆತ್ಮೀಯರು ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಪ್ರಾರ್ಥನೆ ಮಾಡಿದ್ದರಿಂದ ನಾನು ಆರೋಗ್ಯವಾಗಿ ವಾಪಸ್ಸಾಗಿದ್ದು ಎಲ್ಲರಿಗೂ ನಾನು ಋಣಿಯಾಗಿದ್ದೇನೆ ಎಂದರು. ನಗರದ ಚಿತ್ತಾಪುರ ರಸ್ತೆಯಲ್ಲಿರ್ತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹಾಗೂ ಯಾದಗಿರಿ ನಗರದ ಮಾತಾ ಮಾಣಿಕೇಶ್ವರ ನಗರದ ವೀರಾಂಜನೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಉಮೇಶ್ ಮುದ್ದಾಳರವರ ಆರೋಗ್ಯ ಚೇತರಿಕೆ ಆಗಲಿ ಹಾಗೂ ಅವರು ಬೇಗ ಗುಣಮುಖರಾಗಿ ಸಮಾಜದ ಹೋರಾಟದಲ್ಲಿ ಇನ್ನೂ ಭಾಗಿಯಾಗಿ ಸಕ್ರಿಯವಾದಂಥ ಕಾರ್ಯಕ್ರಮಗಳನ್ನು ಮಾಡಲಿ ಅಂತಕ್ಕಂಥ ಉದ್ದೇಶದಲ್ಲಿ ಭಕ್ತಾದಿಗಳು ಮತ್ತು ಅವರ ಹಿಂಬಾಲಕರು ಎಲ್ಲ ಜನ ಅವರ ಬಗ್ಗೆ ವಿಶೇಷವಾದ ಪೂಜೆಯನ್ನು ಮಾಡಿ ಆ ಭಗವಂತನಲ್ಲಿ ಪ್ರಾರ್ಥಿಸಲಾಗಿದೆ. ಈ ಸಂದರ್ಭದಲ್ಲಿ ವೆಂಕಟೇಶ ಶರಣಪ್ಪ, ಶಾಂತೇಗೌಡ, ಹನುಮಂತ ಗುಜರಾತ್, ಸಂಜೀವ್ ಕುಮಾರ್, ನಾಗಪ್ಪ, ಶೇಖರ್, ಈಶ್ವರ್, ಅಭಿಷೇಕ್, ಕಮಲ್ಲು, ರಫೀಕ್ ಪಟೇಲ್, ಆಂಜನೇಯ, ಮಹಾದೇವ, ಚೆನ್ನು ನಾರಾಯಣಪೇಟ, ಶರಣು ಜೋತಾ, ಬನಶಂಕರ ಚಮಾನ್, ಸಾಯಿ ರಫೀಕ್, ಗಣೇಶ್, ಅಂಬರೀಶ್, ಚಂದ್ರು, ಅಕ್ರಮ ಮಹೇಶ್, ಅನಿಲ್ ಸಿರಿ ಮತ್ತಿತರರು ಹಾಜರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.